ಆಗ್ನೇಯ ಪದವೀಧರ ಕ್ಷೇತ್ರದ ಮತದಾರರ ನೋಂದಣಿ ಅಭಿಯಾನ ಎನ್ಡಿಎ ಪ್ರಬಲ ಆಕಾಂಕ್ಷಿಯಾಗಿ ನಾಗರಾಜ್ ಕೆ ಅವರಿಂದ ನೋಂದಣಿ ಕಾರ್ಯ ಚಿಕ್ಕಬಳ್ಳಾಪುರದಲ್ಲಿ ಎನ್ಡಿಎ ಪ್ರಬಲ ಆಕಾಂಕ್ಷಿ ನಾಗರಾಜ್ ಕೆ ಪ್ರತಿಕ್ರಿಯೆ ನಿರಂತರವಾಗಿ ಶಿಕ್ಷಕರ ಹೋರಾಟಗಳಲ್ಲಿ ನಾನು ಭಾಗಿಯಾಗ್ತೇನೆ. ಪದವೀಧರ ನಿರುದ್ಯೋಗಿಗಳಿಗೆ ಸದಾ ಬೆನ್ನೆಲುಬಾಗಿದ್ದೇನೆ. ಖಾಸಗಿ ಮತ್ತು ಸರ್ಕಾರಿ ಶಾಲೆ ಶಿಕ್ಷಕರ ಪ್ರತಿಭಟನೆಗೂ ಅವರೊಂದಿಗಿದ್ದೇನೆ. ಹೀಗಾಗಿ ಎಲ್ಲ ಶಿಕ್ಷಕರ ಸಹಮತ ನನಗಿದೆ ಅಂತ ಭಾವಿಸ್ತೇನೆ. 3 ತಿಂಗಳಿಂದ ಪದವೀಧರ ಕ್ಷೇತ್ರ ಪ್ರಚಾರ ಮಾಡ್ತಾ ಇದ್ದೇವೆ. ಎಲ್ಲ ಆಗ್ನೇಯ ಪದವೀಧರರು ನೋಂದಣಿ ಅಭಿನಯಕ್ಕೆ ಸಹಮತವನ್ನು ಕೊಡ್ತಾ ಇದ್ದಾರೆ. ಈ ಬಾರಿಯೂ ಕ್ಷೇತ್ರದ ಅಭ್ಯರ್ಥಿಯಾಗಿ ನನ್ನನ್ನ ಮಾಡುವಂತ ವಿಶ್ವಾಸ ಇದೆ. ಚಿಕ್ಕಬಳ್ಳಾಪುರದಲ್ಲಿ ಎನ್ಡಿಎ ಪ್ರಬಲ ಆಕಾಂಕ್ಷಿಯಾಗಿ ನಾಗರಾಜ್ಗೆ ಈ ರೀತಿಯಾಗಿ ಪ್ರತಿಕ್ರಿಯಿಸಿದ್ದಾರೆ. ತುಂಬ ಬೇಕು ಸರ್ ಬೇಡ ಯಾಕಂದ್ರೆ ಅವ್ರು ಹಂಗೆ ಪಾಪ ಏನೋ ದುಡ್ಡು ದುಡ್ಡು ಮಾಡ್ಕೊಳ್ತಾರೆ ಬೇರೆ ನೋಡ್ತಾರೆ. ನನ್ಗೇನು ಅವಕಾಶ ಇಲ್ಲ, ಅವಶ್ಯಕತೆ ಇಲ್ಲ. ನೀವು ನನಗೆ ಅವಕಾಶ ಮಾಡ್ಕೊಡಿ, ನೀವು ಕೆಲಸ ಮಾಡ್ಕೊಳ್ಳೋಂತ ಒಂದು ಭಾಗ್ಯ ನನಗೆ ಸಿಗಲಿ. ನಾನು ಅದೇ ಒಂದು ಚುನಾವಣೆಯಲ್ಲಿ 2017ರಲ್ಲಿ ಆಗ್ನೇಯ ಶಿಕ್ಷಕರ ಕ್ಷೇತ್ರಕ್ಕೆ ಇದೇ ಕ್ಷೇತ್ರನೇ ಬರುತ್ತೆ. ಪದವೀಧರ ಕ್ಷೇತ್ರ ಎರಡು ಒಂದೇ ಇರುತ್ತೆ. ಈ ಒಂದು ಶಿಕ್ಷಕರ ಕ್ಷೇತ್ರದಲ್ಲಿ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಚುನಾವಣೆಗೆ ನಿಂತು ಒಂದು ಆಡಳಿತಾರೂಢ ಪಕ್ಷದ ಅಭ್ಯರ್ಥಿಗಿಂತ 5 ಪಟ್ಟು ಓಟ್ ಜಾಸ್ತಿ ತಗೊಂಡಿದ್ದೆ 2017ರಲ್ಲಿ ಉಪಚುನಾವಣೆಯಲ್ಲಿ, ಆಗ್ನೇಯ ಶಿಕ್ಷಕರ ಕ್ಷೇತ್ರ ಉಪಚುನಾವಣೆಯಲ್ಲಿ. ಹಾಗಾಗಿ ಆ ಜೊತೆಗೆ ನಿರಂತರವಾಗಿ ನಾನು ಶಿಕ್ಷಕರ ಒಂದು ಹೋರಾಟಗಳು, ಪದವೀಧರ ಹೋರಾಟಗಳಲ್ಲಿ ನಾನು ನಿರಂತರವಾಗಿ ಭಾಗಿಯಾಗಿದ್ದು, ಆಮೇಲೆ ಏನು ಈ ನಮ್ಮ ಕರಕುಶಲ ಕರ್ಮಿಗಳಲ್ಲಿ ಇರ್ತಕ್ಕಂಥ ನಿರುದ್ಯೋಗಿಗಳಿಗೆ ಇರ್ತಕ್ಕಂಥವ್ರಿಗೆ ಅವ್ರಿಗೆಲ್ಲನೂ ಸಹ ಫ್ರೀ ಟ್ರೈನಿಂಗ್ಸ್ ಅನ್ನು ಕೊಡೋದ್ರ ಮುಖಾಂತರ, ಮಿಷನರೀಸ್ ಕೊಡೋದ್ರ ಮುಖಾಂತರ ನಿರುದ್ಯೋಗಿಗಳ ಒಂದು ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದೀನಿ. ಜೊತೆಗೆ ಒಂದು ಏನು ಡಿಗ್ರಿ ಕಾಲೇಜಲ್ಲಿ ಕೆಲಸ ಮಾಡ್ತಕ್ಕಂಥ ಅತಿಥಿ ಉಪನ್ಯಾಸಕರ ಎಲ್ಲ ಹೋರಾಟಗಳಲ್ಲೂ ಸಹ ನಾನು ಈಗಾಗಲೇ ಬೆಂಬಲವನ್ನು ಕೊಟ್ಟು ಅವ್ರ ಜೊತೆ ನಿಂತು ಅವ್ರ ಹೋರಾಟಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದೀನಿ. ಹಾಗಾಗಿ ಅವ್ರದ್ದು ಸಹ ನನಗೆ ಬಹಳಷ್ಟು ಒಂದು ಬೆಂಬಲ ಇದೆ. ಶಿಕ್ಷಕರ ಹೋರಾಟಗಳಾಗಿರ್ಬೋದು, ಮತ್ತೆ ಖಾಸಗಿ ಶಿಕ್ಷಕರ ಶಾಲೆಗಳ ಶಿಕ್ಷಕರ ಹೋರಾಟಗಳಾಗಿರ್ಬೋದು, ಇವೆಲ್ಲವೂ ಸಹ ನಾನು ನಿರಂತರವಾಗಿ ಅವ್ರ ಜೊತೆಲಿದ್ದು ಅವರ ಒಂದು ಬೆನ್ನೆಲುಬಾಗಿ ನಿಲ್ಕೊಂಡಿರೋದ್ರಿಂದ ಬಹಳಷ್ಟು ಒಳ್ಳೆ ರೀತಿಯಲ್ಲಿ ನನ್ನ ಒಂದು ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಮುಖ್ಯವಾಗಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ನಮಗೆ ನಮ್ಮ ಮಹೇಶ್ ಪಟೇಲ್ ಸರ್ ಅವರ ಒಂದು ಆಶೀರ್ವಾದ, ಮತ್ತೆ ಕೇಂದ್ರದಲ್ಲಿ ನಿತೀಶ್ ಕುಮಾರ್ ಅವರ ಒಂದು ಆಶೀರ್ವಾದ, ಈ ಎರಡೂ ಇರೋದ್ರಿಂದ ಎಲ್ಲ ಒಂದು ಪದವೀಧರರು ಈಗಾಗಲೇ ನಾವು 1 ವರ್ಷದ 3 ತಿಂಗಳಿಂದಲೇ ನಾವು ಚುನಾವಣಾ ಪ್ರಚಾರವನ್ನ ಹಮ್ಮಿಕೊಂಡಿದ್ದೀವಿ. ಬರೀ ಪ್ರಚಾರ ಅಲ್ಲ ಅದು, ಆ ಪ್ರಚಾರ ಜೊತೆಗೆ ಏನಪ್ಪಾ ಅಂತಂದ್ರೆ ಎಲ್ಲರಿಗೂ ಎನ್ರೋಲ್ಮೆಂಟ್ ಮಾಡಿಸೋದು, ಮತ್ತೆ ಹೇಗೆ ಎನ್ರೋಲ್ಮೆಂಟ್ ಮಾಡಿಸೋದು ಅಂತ ಹೇಳಿ ಒಂದು ಅವೇರ್ನೆಸ್ ಅನ್ನ ಮಾಡೋದ್ರ ಮುಖಾಂತರ ಪ್ರತಿಯೊಬ್ಬ ಮತದಾರರನ್ನು ಸಹ ನಾವು ಖುದ್ದಾಗಿ ಭೇಟಿ ಕೊಡ್ತಾ ಇದೀವಿ. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಶಿಲ್ಘಟ್ಟ ಮತ್ತು ಚಿಕ್ಕಬಳ್ಳಾಪುರದ ಭಾಗಗಳಲ್ಲಿ ನಾವು ಇವತ್ತು ಚುನಾವಣಾ ಪ್ರಚಾರವನ್ನು ಹಮ್ಮಿಕೊಂಡಿದ್ವಿ. ಜೊತೆಗೆ ಹಾಗೆ ಈಗ ಫಸ್ಟ್ ರೌಂಡ್ ಆಗಿದೆ, ಇನ್ನು ಎನ್ರೋಲ್ಮೆಂಟ್ ಮಾಡಿಸ್ಕೊಳ್ಳಕ್ಕೆ. ಅದೇ ರೀತಿ ಈಗ ನೆಕ್ಸ್ಟ್ 2nd, 3rd ರೌಂಡ್ ಆತರ ಮತ್ತೆ ಇನ್ನೂ 2 ರೌಂಡ್ಗಳನ್ನ ಚುನಾವಣಾ ಆಯೋಗ ಬಿಡುತ್ತೆ. ಹಾಗಾಗಿ ಯಾರು ಮಾಡಿಸ್ಕೊಂಡಿಲ್ಲ ಅವರು ಸಹ ಎಲ್ಲರೂ ಮಾಡಿಸ್ಕೊಳ್ಳಿ ಅಂತೇಳಿ ನಾನು ಒಂದು ಅವೇರ್ನೆಸ್ ಅನ್ನ ಮಾಡೋದ್ರ ಮುಖಾಂತರ ಒಂದು ಖುದ್ದಾಗಿ ಎಲ್ಲ ಪದವೀಧರನ್ನ ಭೇಟಿ ಮಾಡ್ತಾ ಇದ್ವಿ. ಜೊತೆಗೆ ಏನಪ್ಪಾ ಅಂದ್ರೆ ಈಗಾಗಲೇ ನಾವು ಸರ್ಕಾರದಲ್ಲಿ ಖಾಲಿ ಇರತಕ್ಕಂತ ಎಲ್ಲ ಇಲಾಖೆಯಲ್ಲಿ ಸೇರಿ 2,87,000 ಹುದ್ದೆಗಳು ಖಾಲಿ